ಹಲೋ ಎವ್ರಿವನ್, ನಾನು ಈ ಥರ ಇದ್ದಿದ್ದ ರೂಮ್ನ ಈ ಥರ ಟ್ರಾನ್ಸ್ಫರ್ ಮಾಡಿದ್ದೆ. ಅದು ಕೂಡ ಮೀಶೋದಲ್ಲಿರುವ ಅಫೋರ್ಡಬಲ್ ಪ್ರೈಸಲ್ಲಿರುವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಕೈಲಾದಷ್ಟು ತುಂಬ ಕಡಿಮೆ ಥರ ರೂಮ್ನ ರೆಡಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಟ್ರೈ ಮಾಡ್ತೀನಿ. ಇವಾಗ ಅದರಲ್ಲಿ ನಾನು ಮಾಡಿದ ವಿಡಿಯೋದಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಈ ಕರ್ಟನ್ಸ್ನ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಕರ್ಟನ್ಸ್ ಮಾತ್ರ. ಕರ್ಟನ್ಸ್ ಲೇಯರ್ ತುಂಬ ದಪ್ಪ ಇರೋದ್ರಿಂದ ಸೊ ಔಟ್ಸೈಡ್ ಏನಾದರೂ ಕೂಡ ಕಾಣಿಸೋದಿಲ್ಲ, ಔಟ್ಸೈಡ್ನ ಒಳಗಡೆ ನೋಡಿದ್ರು ಕೂಡ ಯಾವುದೇ ಥರ ಕಾಣಿಸೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಯಾವ್ದಾದ್ರು ಕಲರ್ಸ್ ಇದೆ ಅಂತ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡ್ಬೋದು ಅದರ ಲುಕ್ ಯಾವ ಥರ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಸೊ ಅಂಡರ್ ಬಜೆಟ್ ಒಳಗಡೆ ಬಂದಿದೆ, ಅಂಡರ್ 250 ಒಳಗಡೆ ಎಲ್ಲ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಸೊ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ, ಲಿಂಕ್ನ ಹಾಕಿರ್ತೀನಿ. ಸೊ ಯಾರಿಗಾದ್ರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಬ್ಯಾಕ್ ಸೈಡ್ ವಾಲ್ ಕೂಡ ಹಾಗೆ ಚೆನ್ನಾಗಿರಲಿಲ್ಲ. ಸೊ ಅದನ್ನೂ ಒಂಥರ ಈ ಥರ ರೆಡಿ ಮಾಡಿದ್ರೆ ಇದಂತ ಈ ಥರ ಸ್ಟಿಕ್ಕರ್ನ ಮತ್ತು ಈ ಥರ ಗುಡ್ ವೈಬ್ಸ್ ಅನ್ನೋದನ್ನು ಗೋಡೆಗೆ ಅಂಟಿಸೋದನ್ನ ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಇದು ಕೂಡ ವಾಲ್ ಹ್ಯಾಂಗಿಂಗ್ ಥರ ಬರುತ್ತೆ ಇದು, ಬಟ್ ಅಂಟಿಸ್ಬೇಕು ನಾವು 2 in 1 ಅಂಟು ತೊಗೊಂಡು ಈ ಥರ ನಾನು ಅಂಟಿಸಿದೆ. ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಸೊ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಕೈಗೆ ಕಲರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಗೋಡೆಗೆ ನೀವು ಅಂಟಿಸ್ಬೋದು. ನಾನು ಕಂಪ್ಲೀಟ್ ಯಾವ ಥರ ಅಂಟಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ. ಅಂಡರ್ 100 ರೂಪೀಸ್ ಒಳಗಡೆನೇ ಸಿಕ್ಬಿಡುತ್ತೆ. ಇದೆಲ್ಲ ತುಂಬ ವಾಲ್ ಲುಕ್ನೇ ಡಿಫ್ರೆಂಟ್ ಅನಿಸ್ಬಿಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಕಾಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ 2 ಬಾಕ್ಸಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಆ ಥರ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಕಂಪ್ಲೀಟ್ ವಾಲ್ ಲುಕ್ಕೇ ಚೇಂಜ್ ಆಯಿತು, ತುಂಬ ಅಟ್ರಾಕ್ಟಿವ್ ಲುಕ್ ಕಾಣಿಸುತ್ತೆ. ಸೊ ನನಗೆ ರೂಮ್ ಒಳಗಡೆ ನನ್ನ ಹತ್ರ ಇರೋ ವಸ್ತುಗಳನ್ನ ಅಥವಾ ಎಕ್ಸ್ಟ್ರಾ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಸ್ಪೇಸಸ್ ಇರಲಿಲ್ಲ. ಅಂದರೆ ಒಂದು ಸೈಡ್ ಬಾಕ್ಸ್ ಥರ ನನಗೇನೋ ಬೇಕಾಗಿತ್ತು. ಸೊ ಆ ಕಾರಣಕ್ಕೋಸ್ಕರ ಬಾಕ್ಸ್ ಆಗುತ್ತೆ. ನೆಕ್ಸ್ಟು ನನಗೆ ಪಾಟ್ ಇಡಬೇಕಂತ ಆಸೆ ಇತ್ತು. ಸೊ ಪಾಟ್ ಇಡೋಕ್ಕೆ ಒಂದು ಸ್ಟೂಲ್ ಥರನೂ ಆಗುತ್ತೆ ಅಂತ 2 in 1 ಬಾಕ್ಸ್ ಆ್ಯಂಡ್ ಸ್ಟೂಲ್ ಥರನೇ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ತುಂಬ ಒಳಗಡೆ ತುಂಬ ಸ್ಪೇಸ್ ಇದೆ. ಈ ಥರ ಅದನ್ನ ಹಾಕಿ ಒಳಗಡೆ ನೀವು ಡ್ರೆಸ್ಸಸ್ ಆಗಿರ್ಬೋದು, ಎಕ್ಸ್ಟ್ರಾ ನೀವು ಏನಾದರೂ ಐಟಮ್ಸ್ ಇದ್ದರೆ ಹಾಕಿಬಿಟ್ರೆ ಇದರೊಳಗಡೆ ಸೇಫಾಗಿ ಕೂರುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ಇದೊಂಥರ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ. ಆ್ಯಂಡ್ ಅದ್ರ ಮೇಲ್ಗಡೆ ತುಂಬ ಸೋಫಾ ಸೆಟ್ನಲ್ಲಿ ಯಾವ ಥರ ದಪ್ಪ ಇರುತ್ತಲ್ಲ ಆ ಥರ ಇರೋದ್ರಿಂದ ಯಾವ ಥರ ಪ್ರಾಬ್ಲಮ್ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಕೂತ್ಕೊಳ್ಳೋಕ್ಕೂ ಏನು ಪ್ರಾಬ್ಲಮ್ ಆಗೋಂಗಿಲ್ಲ. ಆ್ಯಂಡ್ ಹಾಗಂತ ತುಂಬ ದಪ್ಪ ಇರೋ ಕೂತ್ಕೊಳ್ಳೋಕೆ ಹೋಗಬೇಡಿ, ನಾರ್ಮಲ್ ಇದ್ದವ್ರು ಕೂತ್ಕೋಬೋದು. ನಾನು ಇದನ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ನನಗೆ ಮನಿ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ, ಬಟ್ ಅದನ್ನ ಕೇರ್ ಮಾಡೋಕ್ಕೆಲ್ಲ ಆಗೋಲ್ಲ. ಕೆಲವೊಂದ್ಸಲ ಮಾಡ್ತೀವಿ, ಕೆಲವೊಂದ್ಸಲ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮೀಶೋದಲ್ಲಿ ಆರ್ಟಿಫಿಷಿಯಲ್ ಪಾಟ್ನ ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಲೀವ್ಸ್ ಬಂದಿದೆ. ಇದಕ್ಕೆ ನಾವು ಅದನ್ನ ಆ್ಯಡ್ ಮಾಡ್ಬೋದು. ನಾನು ತೋರಿಸಿದ್ದೀನಿ ನೋಡಿ, ಈ ಥರ ಆ್ಯಡ್ ಮಾಡಬೇಕು. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಬೈ ಮಾಡಿ. ಬಿಕಾಸ್ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ. ಸೋಫಾ ಸೆಟ್ ಇರುತ್ತಲ್ಲ ಅದ್ರ ಪಕ್ಕಕ್ಕಾಗಿರ್ಬೋದು, ಅಥವಾ ನಾವು ಹೊರಗಡೆಯಿಂದ ಒಳಗಡೆ ಎಂಟ್ರೆನ್ಸ್ ಆಗುವಾಗ ಈ ಥರ ಪಾಟ್ನ ಇಟ್ಟರೆ ಒಂಥರ ಪಾಸಿಟಿವ್ ವೈಬ್ ಬೆಳೆಯುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಯಾರು ಕೂಡ ಮಿಸ್ ಮಾಡದೆ ಬೈ ಮಾಡಿ. ಅಂಡರ್ ಬಜೆಟ್ ಒಳಗಡೆ ಅಂಡರ್ 400 ರೂಪೀಸ್ ಒಳಗಡೆನೂ ಸಿಕ್ಬಿಡುತ್ತೆ. ಇದಷ್ಟೇ. ಔಟ್ಸೈಡ್ ಕೇಳೋಕ್ಕೆ ಹೋಗ್ತೀನಿ ಅಂದರೆ ಏನೇ ಇಲ್ಲ ಅಂದರೆ 1000 ಮೇಲೆ ಹೇಳ್ತಾರೆ. ಬಿಕಾಸ್ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಗೋದಿಲ್ಲ. ಸೊ ಮೀಶೋದೆಲ್ಲ ಆದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ. ಸೊ ಏನಾದರೂ ಎಫೆಕ್ಟ್ ಬಂದರೆ ರಿಟರ್ನ್ ಕೂಡ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಫೈನಲ್ ಲುಕ್ ನೋಡ್ಬೋದು ಯಾವ ಥರ ಹಾಕಿದ್ದೀನಿ ಅಂತ. ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ರಿಯಲ್ ಪ್ಲ್ಯಾಂಟ್ ಥರನೇ ಕಾಣಿಸುತ್ತೆ ಇದು ನೋಡೋಕ್ಕೆ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರೂಮ್ ಮೇಕವರಲ್ಲಿ ಇದು ಕೂಡ ಒಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಬೆಡ್ ಕವರ್ ನಾನು ತುಂಬ ಸರ್ಚ್ ಮಾಡಿ ಅಫೋರ್ಡಬಲ್ ಪ್ರೈಸ್ಗೆ ಚೆನ್ನಾಗಿರೋ ಬೆಡ್ ಕವರ್ನ ಸರ್ಚ್ ಮಾಡ್ತಿದ್ದೆ. ಆವಾಗ ನನಗೆ ಇದು ಸಿಕ್ತು. ಇದರ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಾನು ಸ್ಕೈ ಬ್ಲೂ ಕಲರ್ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಒಂದು ಬೆಡ್ ಕವರ್ ಮತ್ತು 2 ಪಿಲ್ಲೋ ಕವರ್ ಬರುತ್ತೆ. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ. ನೋಡ್ಬೋದು ನಾನು ಫೈನಲ್ ರೂಮ್ ಮೇಕವರ್ ಯಾವ ಥರ ಇದೆ ಅಂತ. ಹಾಗೆ ಇನ್ನೊಂದು ನಾನು ಪಿಲ್ಲೋನ ತರಿಸಿದ್ದೆ, ಲಿಪ್ ಶೇಪಲ್ಲಿ ಪಿಲ್ಲೋನ. ಅದನ್ನು ಕೂಡ ಅಲ್ಲಿ ಹಾಕಿರ್ತೀನಿ. ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ನನ್ನ ರೂಮ್ ಡೆಕೋರೇಷನಲ್ಲಿ. ತುಂಬ ಚೆನ್ನಾಗಿದೆ. ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸಿಂಪಲ್ ವೇದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಬೇರೆ ಏನಾದರೂ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದೇ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.